ಯಾರೋ ಒಬ್ಬರು ಹೊಸಬರು ಯೂಟ್ಯೂಬರ್ಸ್ ಕೇಳಿದರು, ಸರ್ ಕುಕಿಂಗ್ ಚಾನಲ್ ಬಗ್ಗೆ ಒಂದಿಷ್ಟು ಟಿಪ್ಸ್ಗಳನ್ನು ದಯವಿಟ್ಟು ಹೇಳಿ ಸರ್ ಅಂತ ಹೇಳಿದರು. ಹಾಗಾಗಿ ನಾನು ಇವತ್ತು ಒಂದು ಸಪ್ರೇಟಾಗಿ ಒಂದು ಕುಕಿಂಗ್ ಚಾನಲ್ ಬಗ್ಗೆನೇ ಇವತ್ತು ನಾನು ಮಾತಾಡೋಕ್ಕೆ ನಾನು ರೆಡಿ ಇದ್ದೀನಿ. ನೋಡಿ, ಯಾರ್ಯಾರು ನೀವು ಯೂಟ್ಯೂಬರ್ಸ್ ಇದ್ದೀರಲ್ಲ, ಏನೀಗ ಹೊಸದಾಗಿ ಅಕೌಂಟ್ ಮಾಡಿಬಿಟ್ಟು ಈಗ ಕುಕಿಂಗ್ ಚಾನಲ್ ಯಾರು ಮಾಡ್ತಾ ಇರ್ತೀರಲ್ಲ ಮನೆಯಲ್ಲಿ, ನೋಡಿ ಅವರಿಗೆ ಇದು ತುಂಬ ಹೆಲ್ಪ್ ಆಗುತ್ತೆ. ಇದು ತುಂಬ ಒಂದು ಒಳ್ಳೆಯ ಯೂಸ್ಫುಲ್ ಆಗಿರ್ತಕ್ಕಂಥ ಟಿಪ್ಸ್ ಇವತ್ತು ಹೇಳ್ತಾ ಇರೋದು. ನೋಡಿ ಗೈಸ್, ನಾನು ಒಂದೇ ಹೇಳೋದು, ನೋಡಿ ಯಾರ್ಯಾರು ಕುಕಿಂಗ್ ಚಾನಲ್ ಮಾಡ್ತಿರೋ ಮಾಡೋರಿಗೆ ದುಡ್ಡು ಬರೋಲ್ಲ. ಅಂದರೆ ಯಾವ ಥರ ದುಡ್ಡು ಬರೋಲ್ಲ ಅಂದರೆ, ನೋಡಿ ಅವರು ಈ ತಪ್ಪುಗಳನ್ನು ಮಾಡಬಾರ್ದು. ಈ ತಪ್ಪುಗಳನ್ನು ಮಾಡಿದರೆ ಅವ್ರು ಹೇಳ್ತೀನಿ ಕೇಳಿ, ಅವರಿಗೆ ಮಾನಿಟೈಸೇಷನ್ನು ದುಡ್ಡು ಬರೋಲ್ಲ ಒಂದು, ಮತ್ತು ಅವರು ಮಾನಿಟೈಸೇಷನ್ ತಗೊಳೋಕ್ಕೂ ಕೂಡ ಆನ್ ಆಗೋಕ್ಕೆ ಕೂಡ ಭಾಳ ಕಷ್ಟ ಆಗುತ್ತೆ. ಯಾಕಂತ ಹೇಳ್ತಾಯಿದ್ದೀನಿ ಕೇಳಿ ಗಾಯ್ಸ್. ಇಲ್ಲಿ ಏನಾಗ್ತಿದೆ ಅಂದರೆ, ಇವತ್ತು ಸಾಕಷ್ಟು ಜನ ಕುಕಿಂಗ್ ಚಾನಲನ್ನು ಇವತ್ತು ಲೇಡೀಸು ಮನೆಯಲ್ಲಿ ಯೂಸ್ ಮಾಡ್ತಾಯಿದ್ದಾರೆ. ಆಲ್ಮೋಸ್ಟ್ ಆಲ್ 70% ಇವತ್ತು ಲೇಡೀಸ್ ಏನು ಮಾಡ್ತಾಯಿದ್ದಾರೆ, ಕುಕಿಂಗ್ ಚಾನಲ್ಲು ಯೂಟ್ಯೂಬ್ನಲ್ಲಿ ಇವತ್ತು ಹೊಸದಾಗಿ ಯೂಟ್ಯೂಬರ್ಸು ಇವತ್ತು ಚಾನಲ್ ಮಾಡ್ಕೊಂಬಿಟ್ಟು ರೆಸಿಪಿಗಳನ್ನು ವೀಡಿಯೋಗಳನ್ನು ಹಾಕ್ತಾಯಿರ್ತಾರೆ. ನೋಡಿ, ಇಲ್ಲಿ ನಾನು ಒಂದು ಹೇಳೋದು ಟಿಪ್ಸ್ ಏನಪ್ಪ ಅಂತ ಹೇಳೋದಾದರೆ, ನೋಡಿ ಇಲ್ಲಿ ಭಾಳ ಇಂಪಾರ್ಟೆಂಟ್ ಟಿಪ್ಸ್ ಇದ್ದಾವೆ. ಇದು ನೀವು ಯೂಟ್ಯೂಬರ್ಸ್ಗೆ ಭಾಳ ಯೂಸ್ಫುಲ್ ಆಗ್ತಕ್ಕಂಥ ಟಿಪ್ಸ್ ಇದು. ನೋಡಿ, ನಾನು ಮುಂಚೆನೇ ಹೇಳಿದೆ, ಕುಕಿಂಗ್ ಚಾನಲ್ ಮಾಡೋರಿಗೆ ದುಡ್ಡು ಬರೋಲ್ಲ, ಅಂದರೆ ಈ ತಪ್ಪುಗಳನ್ನು ಮಾಡಬೇಡಿ ಅಂತ ಒಂದು ಟೈಟ್ಲಲ್ಲಿ ನಾನು ಹೇಳ್ಬಿಟ್ಟೆ. ನೋಡಿ, ಯಾವ ತಪ್ಪುಗಳನ್ನು ಮಾಡಬಾರ್ದು? ತಪ್ಪುಗಳು ಮಾಡದಿದ್ದರೆ ದುಡ್ಡು ಬರುತ್ತಾ? ಎಸ್. ನೋಡಿ, ನೀವು ತಪ್ಪುಗಳು ಮಾಡದೇ ಇದ್ದ ಪಕ್ಷದಲ್ಲಿ ನಿಮಗೆ ಕುಕಿಂಗ್ ಚಾನಲಲ್ಲಿ ಕೂಡ ನೀವು ಅರ್ನು ಮಾಡ್ಬೋದು, ಏನು ತೊಂದರೆ ಇಲ್ಲ. ಬಟ್ ಕುಕ್ಕಿಂಗ್ ಚಾನಲ್ ಮಾಡೋರಿಗೆ ಒಂದು ಇಲ್ಲಿ ಇಂಪಾರ್ಟೆಂಟ್ ಟಿಪ್ಸ್ ಹೇಳ್ತೀನಿ ಕೇಳಿ. ನೋಡಿ, ಇಲ್ಲಿ ಒಂದೇನಪ್ಪ ಅಂದರೆ, ನೋಡಿ ಯಾವ ತಪ್ಪುಗಳನ್ನು ನೀವು ಮಾಡಬಾರ್ದು. ನೋಡಿ, ಒಂದೇದು ಹೇಳ್ತಾ ಇದ್ದೀನಿ, ಇಲ್ಲಿ ರೀಯೂಸ್ ಕಂಟೆಂಟ್. ನೋಡಿ, ರೀಯೂಸ್ ಕಂಟೆಂಟ್ ನೀವು ಪದೇ ಪದೇ ಮಾಡ್ತಾಯಿದ್ರೆ ಏನಾಗುತ್ತೆ, ನಿಮ್ಮ ಯೂಟ್ಯೂಬಲ್ಲಿ ಏನಾಗುತ್ತೆ, ಡಿಸೇಬಲ್ ಮಾನಿಟೈಸೇಷನ್ ಆಗುತ್ತೆ. ನೋಡಿ, ಇದನ್ನ ನೆನ್ಪಿಟ್ಕೊಳ್ಳಿ, ಡಿಸೇಬಲ್ ಮಾನಿಟೈಸೇಷನ್ ಆಗುತ್ತೆ. ಅಂದರೆ ನಿಮಗೆ ಯೂಟ್ಯೂಬಲ್ಲಿ ದುಡ್ಡು ಬರೋದೇನಾಗುತ್ತೆ, ಅಲ್ಲಿ ಏನು ಮಾಡ್ತಾರೆ, ಆಫ್ ಮಾಡ್ತಾರೆ. ಅಂದರೆ ಆಫ್ ಅಂದ್ರೇನು, ನಿಮಗೆ ಮಾನಿಟೈಸೇಷನ್ ಆಗೋದಿಲ್ಲ. ರೀಯೂಸ್ ಕಂಟೆಂಟನ್ನು ನೀವು ಹಾಕೋದ್ರಿಂದ, ನೆನ್ಪಿಟ್ಕೊಳ್ಳಿ, ರೀಯೂಸ್ ಕಂಟೆಂಟನ್ನು ನೀವು ಹಾಕೋದ್ರಿಂದ ಡಿಸೇಬಲ್ ಮಾನಿಟೈಸೇಷನ್ ಆಗುತ್ತೆ ಒಂದು. ಮತ್ತು ಇಲ್ಲಿ ಇನ್ನೊಂದು ಏನಂತ ಹೇಳಿದ್ರೆ, ನೋಡಿ ಕೆಲವೊಬ್ಬರು ಕುಕ್ಕಿಂಗ್ ಮಾಡ್ತಾಯಿರ್ತಾರೆ. ಅಂದರೆ ಕೆಲವೊಬ್ಬರು ಏನು ಮಾಡ್ತಾರೆ, ಕುಕ್ಕಿಂಗನ್ನು ಮಾಡ್ತಾಯಿರ್ತಾರೆ. ಓಕೆ, ಕುಕ್ಕಿಂಗ್ ಅಂದರೆ ಅವರು ಏನು ಮಾಡ್ತಾರೆ, ಕೆಲವೊಂದು ಟಿ ವಿಗಳಲ್ಲಿ ಶೋ ಆಗ್ತಾ ಇರ್ತಾವಲ್ಲ ಕುಕ್ಕಿಂಗು, ಕೆಲವೊಂದು ಟಿ ವಿಗಳಲ್ಲಿ ಕುಕ್ಕಿಂಗ್ ಮಾಡ್ತಾಯಿರ್ತಾರೆ ರೆಸಿಪಿಗಳನ್ನ. ನೋಡಿ, ಆ ಟಿ ವಿಯಲ್ಲಿ ಶೋ ಆಗ್ತವೆ, ಯೂಟ್ಯೂಬಲ್ಲಿ ಶೋ ಆಗ್ತವೆ. ನೋಡಿ, ನೀವೇನು ಮಾಡ್ತೀರಾ, ಆ ಟಿ ವಿಯಲ್ಲಿ ಆಗ್ತಕ್ಕಂಥ ಈ ಕುಕ್ಕಿಂಗ್ ವೀಡಿಯೋಗಳನ್ನ ತಂದುಬಿಟ್ಟು ಡೈರೆಕ್ಟಾಗಿ ನಿಮ್ಮ ಯೂಟ್ಯೂಬಲ್ಲಿ ನೀವು ಅಪ್ಲೋಡ್ ಮಾಡಿಬಿಡ್ತೀರ. ನೋಡಿ, ಟಿ ವಿಯಲ್ಲಿ ಕೂಡ ಶೋ ಆಗ್ತವೆ, ಮತ್ತು ಕೆಲವೊಂದು ಯೂಟ್ಯೂಬಲ್ಲಿ ಕೂಡ ಕೆಲವೊಂದು ಇಲ್ಲಿ ಕುಕ್ಕಿಂಗನ್ನು ಫುಡ್ ಅಂದರೆ ಕುಕ್ಕಿಂಗ್ ಮಾಡೋ ವೀಡಿಯೋನ ಕೂಡ ಹಾಕ್ತಾರೆ. ನೋಡಿ, ಸಾಕಷ್ಟು ಇವತ್ತು ಆ ವೀಡಿಯೋಗಳನ್ನು ಹಾಕ್ತಾಯಿರ್ತಾರೆ. ನೋಡಿ, ನೀವು ಟಿ ವಿಯಲ್ಲಿ ಶೋ ಆಗ್ತಕ್ಕಂಥದ್ದು ಏನಾದರೂ ವೀಡಿಯೋ ಮಾಡಿಬಿಟ್ಟು ಹಂಗೆ ಡೈರೆಕ್ಟಾಗಿ ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ನೀವು ವೀಡಿಯೋ ಅಪ್ಲೋಡ್ ಮಾಡೋದ್ರಿಂದ ಏನಾಗುತ್ತೆ ನೋಡಿ, ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಎಫೆಕ್ಟ್ ಆಗುತ್ತೆ. ಆ ಥರ ಮಾಡಕೂಡ್ದು. ಆ ಥರ ಯಾವುದೇ ಕಾರಣಕ್ಕೂ ನೀವು ಅದನ್ನ ಮಾಡಬಾರ್ದು. ನೋಡಿ, ಅದೊಂದು ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಕೂಡ ಎಫೆಕ್ಟ್ ಬೀಳುತ್ತೆ. ಮತ್ತು ಅದು ಇನ್ನೊಂದು ಏನಾಗುತ್ತೆ ಅಂದರೆ, ಯೂಟ್ಯೂಬಲ್ಲಿ ರೀಯೂಸ್ಡ್ ಕಂಟೆಂಟ್ ಅಂತ ಬಂದುಬಿಡುತ್ತೆ. ಯೂಟ್ಯೂಬ್ ಕಡೆಯಿಂದ ಏನು ಬರುತ್ತೆ, ರೀಯೂಸ್ಡ್ ಕಂಟೆಂಟ್. ಇದು ಆಲ್ರೆಡಿ ಈ ಒಂದು ವಿಡಿಯೋ ರೀಯೂಸ್ ಮಾಡ್ಕೊಂಡಿದ್ದಾರೆ ಇವರು ಅಂತೇಳಿ ನಿಮಗೊಂದು ನೋಟಿಫಿಕೇಷನು ಒಂದು YT ಸ್ಟುಡಿಯೋದಲ್ಲಿ ನಿಮಗೆ ಯೂಟ್ಯೂಬ್ನವರು ಒಂದು ನೋಟಿಫಿಕೇಷನ್ ಬಿಟ್ಬಿಡ್ತಾರೆ, ಇದು ಆಲ್ರೆಡಿ ಯೂಸ್ ಆಗಿದೆ ಈ ಒಂದು ವಿಡಿಯೋ. ಅದನ್ನೇನು ಮಾಡ್ತಾರೆ, ಅವ್ರು ಆಟೋಮೆಟಿಕಲಿ ಏನು ಮಾಡ್ತಾರೆ, ರೆಡ್ ಅಲರ್ಟ್ ಕೊಟ್ಬಿಟ್ಟು ಸ್ಟಾಪ್ ಮಾಡ್ತಾರೆ, ಅದನ್ನು ಬ್ಲಾಕ್ ಮಾಡ್ತಾರೆ ಅಂಥ ವೀಡಿಯೋನ. ನೋಡಿ, ಈ ಥರ ಪದೇ ಪದೇ ಇಂಥ ವೀಡಿಯೋಗಳು ಹಾಕೋದ್ರಿಂದ ಏನಾಗುತ್ತೆ, ನಿಮಗೆ ಡಿಸೇಬಲ್ ಮಾನಿಟೈಸೇಷನ್ ಆಗ್ತಕ್ಕಂಥ ಮೂಮೆಂಟು ಭಾಳ ಇರುತ್ತೆ. ಅದನ್ನು ನೆನ್ಪಿಟ್ಕೊಳ್ಳಿ. ಮತ್ತು ಅದರ ಜೊತೆಗೆ ಇಲ್ಲಿ ಇನ್ನೊಂದು ಮತ್ತು ಅದು ರೀಯೂಸ್ ಕಂಟೆಂಟ್ ಹಾಕೋದ್ರಿಂದ ನಿಮಗೆ ಯೂಟ್ಯೂಬ್ನಲ್ಲಿ ಪ್ರಾಬ್ಲಮ್ ಆಗುತ್ತೆ ಒಂದು. ಮತ್ತು ಇಲ್ಲಿ ಇನ್ನೊಂದು ಹೇಳ್ತೀನಿ, ಮತ್ತು ಯಾವ ಥರ ಮಾಡಬೇಕು ನೋಡಿ, ಕುಕಿಂಗ್ ಚಾನಲನ್ನು ಯಾವ ಥರ ಮಾಡಬೇಕು ನೋಡಿ, ಇದು ಈ ಹೇಳ್ತಕ್ಕಂಥದ್ದು ಒಂದು ಏನಿದೆಯಲ್ಲ ಪಾಯಿಂಟ್ಸು, ಪ್ರತಿಯೊಂದೂ ಇಂಪಾರ್ಟೆಂಟ್ ಗುಡ್ ಟಿಪ್ಸ್ ಇವು. ಹೆಂಗಂದರೆ ನೋಡಿ, ಯಾರ್ಯಾರು ಕುಕ್ಕಿಂಗ್ ಯೂಟ್ಯೂಬ್ ಚಾನಲನ್ನು ಮಾಡ್ತಿರೋ, ನೀವೇನು ರೆಸಿಪಿ ಮಾಡ್ತೀರೋ, ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು.
ಇವತ್ತು ಪಲಾವ್ ರೆಸಿಪಿ ಮಾಡ್ತೀರ ಅಂತ ತಿಳ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಪಲಾವ್ ರೆಸಿಪಿ ಮಾಡ್ತೀರ ನೋಡಿ. ಪಲಾವ್ ರೆಸಿಪಿ ಮಾಡಬೇಕಾದ್ರೆ ನೀವು ಅಂದರೆ ಪಲಾವ್ನ ರೆಸಿಪಿ ಮಾಡ್ಬೇಕಾದ್ರೆ ನೀವೇನು ಮಾಡ್ತೀರಾ, ಒಂದು ಯಾವುದೋ ಒಂದು ಸಾಂಗ್ ಹಾಕ್ಬಿಟ್ಟು ಅದಕ್ಕೆ ಸಾಂಗ್ ಮುಖಾಂತರ ವೀಡಿಯೋ ಮಾಡಿ ನೀವು ಅಪ್ಲೋಡ್ ಮಾಡಿಬಿಡ್ತೀರಾ ಡೈರೆಕ್ಟಾಗಿ ಯೂಟ್ಯೂಬಿಗೆ. ನೋಡಿ ಆ ಥರ ಮಾಡಿಕೊಡ್ದು ಒಂದು ನೆನ್ಪಿಟ್ಕೊಳ್ಳಿ. ನೀವು ಪಲಾವ್ ಮಾಡ್ಬೇಕಾದ್ರೆ ಏನು ಮಾಡ್ತೀರಾ, ಯಾವುದೋ ಒಂದು ಸಾಂಗ್ ಹಾಕ್ಬಿಡ್ತೀರಾ. ಸಾಂಗ್ ಹಾಕ್ಬಿಟ್ಟು ಅಲ್ಲೆಲ್ಲ ಒಂದು ಟೈಪ್ ಮಾಡಿಬಿಟ್ಟು ನೀವು ಅದನ್ನು ಯೂಟ್ಯೂಬಲ್ಲಿ ಏನು ಮಾಡ್ತೀರಾ, ನೀವು ಡೈರೆಕ್ಟಾಗಿ ಅಪ್ಲೋಡ್ ಮಾಡ್ತೀರಾ. ಆ ಥರ ಅಪ್ಲೋಡ್ ಮಾಡೋದ್ರಿಂದ ಏನಾಗುತ್ತೆ, ಡಿಸೇಬಲ್ ಮಾನಿಟೈಸೇಷನ್ ಆಗ್ತಕ್ಕಂಥ ಚಾನ್ಸಸ್ ಸಾಕಷ್ಟು ಇರುತ್ತೆ. ಡಿಸೇಬಲ್ ಮಾನಿಟೈಸೇಷನ್ ಆಗುತ್ತೆ ನೋಡಿ. ಇದೊಂದು ನೆನಪಿಟ್ಕೊಳ್ಳಿ. ನೀವು ಯಾವುದೇ ಒಂದು ರೆಸಿಪಿ ಮಾಡಿರಿ, ಪಲಾವ್ ರೆಸಿಪಿ ಆಗಿರಲಿ, ಟೊಮೊಟೊ ಬಾತ್ ರೆಸಿಪಿ ಆಗಿರಲಿ, ಅಥವಾ ಚಿಕನ್ ಫ್ರೈ ಆಗಿರಲಿ, ಅಥವಾ ಇನ್ನೊಂದು ಯಾವುದು ಮಟನ್ ಫ್ರೈ ಆಗಿರಲಿ, ಯಾವುದೇ ಒಂದು ರೆಸಿಪಿ ಆಗಿರಲಿ, ಮಟನ್ನು ಫ್ರೈ ನೋಡಿ, ಯಾವುದೇ ಆಗಿರಲಿ ಎಕ್ಸೆಟ್ರಾ ನೋಡಿ, ಯಾವುದೇ ಒಂದು ಆಗಿರಲಿ, ನೀವೇನು ಮಾಡಬೇಕು ಅಂದರೆ ಈಗ ನೋಡಿ, ಈಗ ಹೊಸ ಯೂಟ್ಯೂಬರ್ಸಿಗೆ ಹೇಳ್ತಕ್ಕಂಥದ್ದು ನಾನು, ಯಾರ್ಯಾರಿಗೆ ಈ ಕುಕಿಂಗ್ ಚಾನಲ್ ಮಾಡಬೇಕಂತ ಆಸೆ ಇರುತ್ತಲ್ವ, ಯೂಟ್ಯೂಬ್ನಲ್ಲಿ ಇದ್ದೇ ಇರುತ್ತೆ ಆಲ್ಮೋಸ್ಟ್ ಆಲ್ ಲೇಡೀಸ್ಗೆ. ಆಲ್ಮೋಸ್ಟ್ ಆಲ್ ನಾನು ಕುಕಿಂಗ್ ಚಾನಲ್ ಮಾಡಿ ಏನಾದರೂ ಇಂಪ್ರೂವ್ಮೆಂಟ್ ಮಾಡಬೇಕು, ಏನಾದರೂ ಒಂದು ಮ್ಯಾನಿಟೈಸೇಷನ್ ಮಾಡ್ಕೋಬೇಕು, ಇದ್ರಾಗ ಏನಾದ್ರು ಮಾಡಿ ದುಡ್ಡು ಬರೋಂಗೆ ಮಾಡ್ಕೋಬೇಕು ನೋಡಿ. ಸಾಕಷ್ಟು ಥಿಂಕಿಂಗ್ ಇರ್ತವೆ ಆಲ್ಮೋಸ್ಟ್ ಆಲ್. ಯಾಕಪ್ಪ ಅಂದರೆ ಈಗ ಯೂಟ್ಯೂಬಿಗೆ ಬರ್ತಾರಂದರೆ ಅವ್ರು ಥಿಂಕಿಂಗ್ ಇಟ್ಕೊಂಡೇ ಬರೋದು ಆಲ್ಮೋಸ್ಟ್ ನನ್ನ ಅನಿಸಿಕೆ. ಥಿಂಕಿಂಗ್ ಇಟ್ಕೊಂಡೇ ಬರ್ತಾರೆ, ಓಕೆ ಬರಲಿ. ಬಟ್ ಏನಪ್ಪ ಅಂದರೆ ಒಂದು ತಿಳ್ಕೊಳ್ಳಿ, ಕುಕಿಂಗ್ ಚಾನಲ್ಗೆ ಒಂದೇ ಒಂದು ಟಿಪ್ಸ್ ಹೇಳ್ತೀನಿ ಕೇಳಿ. ಒಂದು 4 ಟಿಪ್ಸ್ ಇದಾವೆ ಇಲ್ಲಿ ನೋಡಿ. ಅವನ್ನು ನೀವು ಫಾಲೋ ಮಾಡಿದರೆ ಮಾತ್ರ ನಿಮಗೆ ಮಾನಿಟೈಸೇಷನ್ ಆನ್ ಆಗುತ್ತೆ. ನೀವು ಮಾನಿಟೈಸೇಷನ್ ಏನಾದರೂ ಆನ್ ಆಗುತ್ತೆ, ಅದ್ರ ಜೊತೆಗೆ ನೀವು ದುಡ್ಡು ಮಾಡೋಕ್ಕೆ ಭಾಳ ಹೆಲ್ಪ್ ಆಗುತ್ತೆ. ಇಲ್ಲಿ ನೀವು ಈ ಟಿಪ್ಸ್ಗಳನ್ನು ಯೂಸ್ ಮಾಡಲಿಲ್ಲ, ನೀವು ಡೈರೆಕ್ಟಾಗಿ ಕುಕಿಂಗ್ ಮಾಡಿರೋದನ್ನು ವೀಡಿಯೋ ಮಾಡಿ ಡೈರೆಕ್ಟಾಗಿ ನೀವು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದರೆ ಏನಾಗುತ್ತೆ, ನಿಮಗೆ ಯೂಟ್ಯೂಬ್ ಕಡೆಯಿಂದ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಅಲ್ಲೇನಾಗುತ್ತೆ, ಡಿಸೇಬಲ್ ಮಾನಿಟೈಸೇಷನ್ ನಿಮಗೆ ಸ್ಟಾರ್ಟ್ ಆಗುತ್ತೆ ಶೋಟು ನೋಡಿ. ಮತ್ತು ಏನು ಮಾಡಬೇಕಂದ್ರೆ ನೋಡಿ, ಯಾವುದೇ ಒಂದು ಕುಕಿಂಗ್ ಚಾನಲ್ ಮಾಡಿದ್ರೆ, ಸಪೋಸು ಒಂದು ಪಲಾವ್ ರೆಸಿಪಿ ನೋಡಿ, ಒಂದು ತಗೊಂತೀನಿ ನಾನು, ಪಲಾವ್ ರೆಸಿಪಿ ಮಾಡ್ತೀರಾ ಅಂತ ತಿಳ್ಕೊಳ್ಳಿ ನೋಡಿ. ಪಲಾವ್ ರೆಸಿಪಿ ಮಾಡ್ಬೇಕಾದ್ರೆ ನೀವೇನು ಮಾಡಬೇಕು, ಅಲ್ಲಿ ನೀವು ನೋಡಿ, ಅಲ್ಲಿ ನೀವು ಕರೆಕ್ಟಾಗಿ ಹೇಳಬೇಕು, ಸ್ಪಷ್ಟವಾಗಿ ಕ್ಲಾರಿಟಿಯಾಗಿ ನೀವು ಆಡಿಯನ್ಸಿಗೆ ಅಥವಾ ಯಾರು ವ್ಯೂವರ್ಸಿಗೆ ನೀವು ಕ್ಲಾರಿಟಿ ಕೊಡಬೇಕು ಆ ವಿಡಿಯೋದಲ್ಲಿ. ಏನು ನೋಡಿ, ಪಲಾವ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ನೀವು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತೀರಾ, ಇದು ಇಂಪಾರ್ಟೆಂಟ್. ಇಂಗ್ರೀಡಿಯೆಂಟ್ಸ್ ಅಂದರೆ ಏನೇನು ಪದಾರ್ಥಗಳು ಹಾಕ್ತೀರಾ ನೋಡಿ, ಏನೇನು ಪದಾರ್ಥಗಳು ಹಾಕ್ತೀರಾ ಅಂತೇಳಿ ಒನ್ ಬೈ ಒನ್ ಅಲ್ಲಿ ಡೀಟೇಲ್ಸ್ ಕೊಡ್ಬೇಕು. ನೀವು ಇಂಗ್ರೀಡಿಯೆಂಟ್ಸ್ ಬಗ್ಗೆ ಡೀಟೇಲ್ಸ್ ಕೊಡ್ಬೇಕು. ಅಂದರೆ ಇಂಗ್ರೀಡಿಯೆಂಟ್ಸ್ ಬಗ್ಗೆ ಡೀಟೇಲ್ಸ್ ಕೊಡಬೇಕಾದ್ರೆ ಒಂದು ನೆನಪಿಟ್ಕೊಳ್ಳಿ, ಅಲ್ಲಿ ಏನಿರಬೇಕು ನೋಡಿ, ಅಲ್ಲಿ ಹೇಳ್ತೀನಿ ನೋಡಿ, ಅಲ್ಲಿ ಏನಿರ್ಬೇಕಂದ್ರೆ ನಿಮ್ಮದು ಓನ್ ವಾಯ್ಸ್ ಇರಬೇಕು ನೋಡಿ. ನೀವು ಒಂದು ಕುಕಿಂಗ್ ಚಾನಲ್ ಮಾಡೋರು ಓನ್ ವಾಯ್ಸ್ ಯೂಸ್ ಮಾಡಬೇಕು. ಮತ್ತು ಇನ್ನೊಂದು ಏನಪ್ಪ ಅಂದರೆ ಓನ್ ಪೇಸ್ ಇರಬೇಕು. ಅಕಸ್ಮಾತ್ ನೀವು ಇಲ್ಲ ಸರ್, ನಾನು ಕುಕಿಂಗ್ ಯೂಟ್ಯೂಬ್ ಚಾನಲನ್ನು ಪೇಸ್ ನಾನು ತೋರಿಸ್ತಾ ಇಲ್ಲ ಅಂದರೆ ನೀವು ಅಟ್ಲೀಸ್ಟ್ ನೀವು ವಾಯ್ಸ್, ನಿಮ್ಮ ಒರಿಜಿನಲ್ ವಾಯ್ಸ್ ಆದರೂ ನಿಮ್ಮ ಇರಬೇಕು. ಈಗ ನಾನು ಮಾತಾಡ್ತಿದ್ದೀನಲ್ಲ, ಅಟ್ಲೀಸ್ಟ್ ಒರಿಜಿನಲ್ ವಾಯ್ಸ್ ಮುಖಾಂತರ ನೀವು ಹೇಳಬೇಕಾಗುತ್ತೆ. ಯಾಕಂದರೆ ಅದು ಯೂಟ್ಯೂಬ್ ಚಾನಲು ಭಾಳ ಡಿಟೆಕ್ಟ್ ಮಾಡ್ತಾ ಇರುತ್ತೆ, ಯಾರು ಮಾಡ್ತಾಯಿದ್ದಾರೆ, ಏನು ಮಾಡ್ತಾರೆ ಅಂತೇಳಿ ಎಲ್ಲ ಡಿಟೆಕ್ಟ್ ಆಗ್ತಿರುತ್ತೆ ಯೂಟ್ಯೂಬ್ ಚಾನಲಲ್ಲಿ. ಓನ್ ವಾಯ್ಸ್ ಇರಬೇಕು. ಮತ್ತು ಇನ್ನೊಂದು ಓನ್ ಪೇಸ್ ಇರಬೇಕು. ಅಕಸ್ಮಾತ್ ಓನ್ ಪೇಸ್ ನಾವು ಮಾಡಿಲ್ಲ ಸರ್ ಅಂದ್ರೂ ಓನ್ ವಾಯ್ಸ್ ಅಂತೂ ಕಂಪಲ್ಸರಿ 100% ನೀವು ಯೂಸ್ ಮಾಡಲೇಬೇಕು ನೋಡಿರಿ ಯೂಟ್ಯೂಬ್ ಚಾನಲರು, ಯಾರು ಕುಕಿಂಗ್ ಚಾನಲರು. ಮತ್ತು ಅದರ ಜೊತೆಗೆ ಓನ್ ಸ್ಟೈಲ್ ಇರಬೇಕು, ಬೇರೆಯವ್ರು ನೋಡಿ ಕಾಪಿ ಮಾಡೋಂಗಿಲ್ಲ. ಓನ್ ಸ್ಟೈಲ್ ನೋಡಿ, ನಿಮ್ಮದೇ ಆಗಿರ್ತಕ್ಕಂಥ ಸ್ಟೈಲಲ್ಲಿ ಹೇಳಿ, ಕನ್ನಡದಲ್ಲಿ ಹೇಳಿ ಸ್ಪಷ್ಟವಾಗಿ. ಈ ಥರ ಇಂಗ್ರೀಡಿಯೆಂಟ್ ಪಲಾವಿಗೆ ಈ ಥರ ಇಂಗ್ರೀಡಿಯೆಂಟ್ಸ್ ಹಾಕ್ತಾಯಿದ್ದೀವಿ, ಈ ಥರ ಹಿಂಗೆ ಹಾಕ್ತೀವಿ, ಈ ಥರ ಹಂಗೆ ಹಾಕ್ತೀವಿ, ಈ ಥರ ಹಿಂಗೆ ಮಾಡ್ತೀವಿ, ಕೊನೆಗೆ ಎಂಡಿಂಗಲ್ಲಿ ಪಲಾವ್ ರೆಸಿಪಿ ರೆಡಿ ಆಯಿತು ನೋಡಿ. ಈ ಥರ ಎಲ್ಲ ನೀವು ಮಾಡೋದ್ರಿಂದ ಏನಾಗುತ್ತೆ, ಯೂಟ್ಯೂಬಲ್ಲಿ ಏನಾಗುತ್ತೆ, ನಿಮ್ಮ ಮಾನಿಟೈಸೇಷನ್ ಸ್ಟಾರ್ಟ್ ಆಗುತ್ತೆ. ಮತ್ತು ಇನ್ನೊಂದು ಅದರ ಜೊತೆಗೆ ಏನಾಗುತ್ತೆ, ಮೋರ್ ವ್ಯೂವರ್ಸ್ ಬರ್ತಾರೆ, ಪ್ಲಸ್ ಫಾಲೋವರ್ಸ್ ರೈಜ್ ಆಗ್ತದೆ ನೋಡಿ. ಫಾಲೋವರ್ಸು ಹೊಸಬರಿಗೆ ಆಟೋಮೆಟಿಕಲಿ ಬಂದುಬಿಡ್ತಾರೆ ಈ ಕುಕಿಂಗ್ ಚಾನಲ್ ಮಾಡೋರಿಗೆ. ಮತ್ತು ವ್ಯೂಸ್ ಮೋರ್ ಹೋಗ್ತವೆ ನೋಡಿ. ಇವೆಲ್ಲವನ್ನು ನೆನಪಿಟ್ಕೋಬೇಕು ಗಾಯ್ಸ್. ನೀವೇನು ಮಾಡಬೇಕು, ಇವೆಲ್ಲವನ್ನು ನೀವು ನೆನಪಿಟ್ಕೋಬೇಕು ನೋಡಿ. ಅಂದರೆ ಕುಕಿಂಗ್ ಚಾನಲ್ ಮಾಡೋರು, ಯೂಟ್ಯೂಬ್ ಮಾಡೋರು, ನೀವು ನೋಡಿ ಓನ್ ವಾಯ್ಸ್ ಇರಬೇಕು, ಓನ್ ಪೇಸ್ ಇರಬೇಕು, ಓನ್ ಸ್ಟೈಲ್ ಇರಬೇಕು. ಈ ಥರ ಮಾಡೋದ್ರಿಂದ ನೀವು ಯೂಟ್ಯೂಬ್ ಚಾನಲ್ ಮಾಡೋರು ಸೇಫ್ ಆಗ್ತೀರ, ಆರಾಮಾಗಿ ಸೇಫ್ ಆಗ್ಬಿಡ್ತಾರೆ. ಇಲ್ಲ ಅಂದರೆ ನೀವು ಈ ಮೂರು ನೀವು ಯೂಸ್ ಮಾಡ್ತಾ ಇಲ್ಲ ಅಂದರೆ ಯೂಟ್ಯೂಬ್ ಕಡೆಯಿಂದ ನಿಮಗೆ ಡಿಸೇಬಲ್ ಮಾನಿಟೈಸೇಷನ್ ಅಂತ ಕರಿತೀವಿ ಯೂಟ್ಯೂಬಲ್ಲಿ. ಅದೇನಾಗುತ್ತೆ, ಆಟೋಮೆಟಿಕಲಿ ಮಾನಿಟೈಸೇಷನ್ಗೆ ಆಫ್ ಮಾಡ್ತಾರೆ. ಇವ್ರು ಯಾರೋ ಕಾಪಿ ಮಾಡ್ತಾಯಿದ್ದಾರೆ, ಇವ್ರು ಯಾರೋ ವೀಡಿಯೋ ಬೇರೆಯವ್ರು ತಂದು ಹಾಕ್ತಾಯಿದ್ದಾರೆ, ಇಲ್ಲಿ ಇವ್ರು ಯಾರೋ ಬೇರೆ ವಾಯ್ಸ್ ಕೊಟ್ಟು ಯೂಟ್ಯೂಬಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದಾರೆ ನೋಡಿ. ಎಲ್ಲ ಡಿಟೆಕ್ಟ್ ಮಾಡುತ್ತೇನೆ ರೀ, ನೀವು ಅಂದ್ಕೊಂಡಂಗಿಲ್ಲ. ಯೂಟ್ಯೂಬು ಭಾಳ ವೆರಿ ಸೆನ್ಸಿಟಿವ್ ಇರುತ್ತಿಲ್ಲ ಯೂಟ್ಯೂಬು.
ನೀವು ಅಂದ್ಕೊಂಡಂಗೆ ಸುಮ್ಮನೆ ಯಾರೋ ಬೇರೆಯವ್ರ ವೀಡಿಯೋ ತಂದಿಲ್ಲಿ ಮಾಡಿದ ವೀಡಿಯೋ ತಂದಿಲ್ಲಿ ಯಾವುದಾದ್ರೂ ಒಂದು ಫುಡ್ ರೆಸಿಪಿ ತಂದಿಲ್ಲಿ ಹಾಕಿದರೆ ನಿಮಗೆ ವೈಟ್ ಸ್ಟುಡಿಯೋದಲ್ಲಿ ನೋಟಿಫಿಕೇಷನ್ ಬರುತ್ತೆ, ಏನು ಬರುತ್ತೆ, ಕಾಪಿ ರೈಟ್ ಅಂತ ಬರುತ್ತೆ. ಮತ್ತು ಇನ್ನೊಂದು ಆ ವೀಡಿಯೋನ ಆಟೋಮೆಟಿಕಲಿ ವಿತಿನ್ ಒಂದು 20 ಸೆಕೆಂಡಲ್ಲಿ ಬ್ಲಾಕ್ ಆಗುತ್ತೆ ವೀಡಿಯೋ. ಮತ್ತು ಇನ್ನೊಂದು ಪದೇ ಬೇರೆಯವ್ರ ವೀಡಿಯೋಗಳು ತಂದು ಹಾಕೋದ್ರಿಂದ ಕುಕ್ಕಿಂಗ್ ಚಾನಲ್ ಏನಾಗುತ್ತೆ, ನಿಮ್ಮ ಯೂಟ್ಯೂಬ್ ಸ್ಟಾಪ್ ಆಗ್ತಕ್ಕಂಥ ಮೂಮೆಂಟು ಭಾಳ ಇರುತ್ತೆ. ನೋಡಿ ನಾನು ಒಂದೇ ಹೇಳ್ತೀನಿ, ಏನು ಹೆದರಿಕೊಳ್ಳೋ ಅವಶ್ಯಕತೆ ಇಲ್ಲ. ಆರಾಮಾಗಿ ಧೈರ್ಯವಾಗಿ ಮಾಡಿ, ಆರಾಮಾಗಿ ಕುಕ್ಕಿಂಗ್ ಚಾನಲ್ ಮಾಡೋದು ಆರಾಮಾಗಿ ಖುಷಿಯಿಂದ ನೀವು ಯಾವುದೇ ಒಂದು ರೆಸಿಪಿಗಳನ್ನು ನಾನು ಹೇಳ್ತೀನಿ ಕೇಳಿ ಧೈರ್ಯ ಮಾಡಿ, ಆರಾಮಾಗಿ ಖುಷಿಯಾಗಿ ಎಂಜಾಯ್ಮೆಂಟ್ ಮಾಡ್ಕೊಂಡು ಮಾಡಿ, ಆರಾಮಾಗಿ ವಿನ್ ಆಗ್ತೀರಾ. ನೋಡಿ ಯಾರೇ ಆಗಲಿ ಕುಕ್ಕಿಂಗ್ ಚಾನಲ್ ಯೂಟ್ಯೂಬ್ ಮಾಡೋರು ನೋಡಿ, ನಾನು ಒಂದೇ ಹೇಳೋದು, ಈ 3 ಪಾಯಿಂಟ್ಸನ್ನು ದಯವಿಟ್ಟು ನೀವು ಯಾವುದೇ ರೆಸಿಪಿ ಮಾಡಿರಿ, ಈ 3 ಪಾಯಿಂಟ್ಸನ್ನು ಯೂಸ್ ಮಾಡಿ. ಏನಂದರೆ ಒಂದು ಓನ್ ವಾಯ್ಸ್ ಇರಬೇಕು, ಓನ್ ಪೇಸ್ ಇರಬೇಕು, ಇಲ್ಲಾಂದರೆ ನೋಡಿ ಓನ್ ವಾಯ್ಸು, ಓನ್ ಪೇಸು, ಓನು ಸ್ಟೈಲು. ಅಕಸ್ಮಾತ್ ಓನ್ ಪೇಸ್ನ ಇಲ್ಲ ಸರ್ ನಾವು ಯೂಸ್ ಮಾಡ್ತಿಲ್ಲ ನೋಡಿ, ಓನ್ ಪೇಸ್ನ ಯೂಸ್ ಮಾಡ್ತಿಲ್ಲ ಅಂದರೆ ಈ ಬ್ಯಾಕ್ಗ್ರೌಂಡಲ್ಲಿ ನಿಮ್ಮ ಓನ್ ವಾಯ್ಸ್ ಆದರೂ ನೀವು ರೆಕಾರ್ಡಿಂಗ್ ಕೊಡಬೇಕು, ಅದಕ್ಕೆ ಟಚ್ ಕೊಡಬೇಕು, ಅದಕ್ಕೆ ಆ ಒಂದು ವೀಡಿಯೋಕ್ಕೆ. ಹಂಗೆ ಕೊಟ್ಟಾಗ ಮಾತ್ರ ಏನಾಗುತ್ತೆ, ನೀವು ಕುಕ್ಕಿಂಗ್ ಚಾನಲ್ ಯೂಟ್ಯೂಬ್ ಮಾಡೋರು ಏನಾಗುತ್ತೆ ಆರಾಮಾಗಿ ಸೇಫ್ ಆಗ್ತಾರೆ. ನಿಮಗೆ ಯಾವುದೇ ಥರ ನಿಮಗೆ ಯೂಟ್ಯೂಬ್ ಕಡೆಯಿಂದ ನಿಮಗೆ ಪ್ರಾಬ್ಲಮ್ ಬರೋಲ್ಲ. ನೋಡಿ ಇದೊಂದು ಸೇಫ್ ಮೆಥಡ್. ಹಂಗೆ ಮಾಡೋದ್ರಿಂದ ಏನಾಗುತ್ತೆ, ನಿಮಗೆ ದುಡ್ಡು ಬರುತ್ತೆ. ಇಲ್ಲ ಅಂದರೆ ನಿಮಗೆ ಕುಕ್ಕಿಂಗ್ ಚಾನಲಲ್ಲಿ ಯೂಟ್ಯೂಬಲ್ಲಿ ದುಡ್ಡು ಬರೋಕ್ಕೆ ಚಾನ್ಸ್ ಆಗೋಲ್ಲ. ಮತ್ತು ಅದರ ಜೊತೆಗೆ ನೋಡಿ, ನೀವು ಕುಕ್ಕಿಂಗ್ ವಿಡಿಯೋ ಎಲ್ಲ ಅಪ್ಲೋಡ್ ಮಾಡಾದಮೇಲೆ ನೀವು ಕರೆಕ್ಟಾಗಿ ಏನು ಮಾಡಬೇಕು, ನೀವು ಕರೆಕ್ಟಾಗಿ ಅಲ್ಲಿ ನೋಡಿ ಟೈಟ್ಲ್ ಕೊಡಬೇಕು. ನೋಡಿ 4ನೇದು ಹೋಗ್ತೀನಿ, ಕರೆಕ್ಟಾಗಿ ಅಲ್ಲಿ ಟೈಟ್ಲ್ ಕೊಡಬೇಕು. ಟೈಟ್ಲ್ ಇಂಪಾರ್ಟೆಂಟ್. ಏನು ಕುಕ್ಕಿಂಗ್ ಫುಡ್ ಮಾಡಿದ್ರಲ್ಲ ಅದಕ್ಕೆ ಟೈಟ್ಲ್ ಕೊಡಬೇಕು. ಮತ್ತು ತಮ್ಮ ಕೊಡಬೇಕು. ತಮ್ಮನೇಲು ಕೂಡ ನೀವು ಕೊಡಬೇಕು. ಇವೆಲ್ಲ ನೀವು ಕೊಡೋದ್ರಿಂದ ಏನಾಗುತ್ತೆ, ನಿಮ್ಮ ಯೂಟ್ಯೂಬು ವೆರಿ ಗುಡ್ ಸಕ್ಸಸ್ಫುಲ್ಲಾಗಿ ವರ್ಕೌಟ್ ಆಗುತ್ತೆ. ಯೂಟ್ಯೂಬ್ ಕಡೆಯಿಂದ ಕೂಡ ನೀವು ಒಳ್ಳೊಳ್ಳೆ ವೀಡಿಯೋ ಮಾಡೋದಂಗಿಲ್ಲ, 3 ವ್ಯೂಸ್ ಬರುತ್ತೆ. ಮತ್ತು ಯೂಟ್ಯೂಬ್ ಚಾನಲಲ್ಲಿ ಏನು ಮಾಡ್ತಾರೆ, ನಿಮ್ಮ ಒಂದು ಕುಕ್ಕಿಂಗ್ ಚಾನಲನ್ನು ಅವ್ರು ಏನು ಮಾಡ್ತಾರೆ ಅಂದರೆ ಒಂದು ನೋಟಿಫಿಕೇಷನ್ ಬರುತ್ತೆ, ಅಂದರೆ ವೆರಿ ಗುಡ್ ಆಗಿ ಮಾಡ್ತಾಯಿದ್ದೀರಾ, ಗುಡ್ ಕಂಟೆಂಟ್ ಅಂತೇಳಿ ನಿಮಗೆ 3 ವ್ಯೂಸ್ ಬರುತ್ತೆ, 3 ಫಾಲೋವರ್ಸ್ ಬರುತ್ತೆ. ಮತ್ತು ನಿಮ್ಮ ಒಂದು ಕುಕ್ಕಿಂಗ್ ಚಾನಲ್ ಏನಾಗುತ್ತೆ ವೆರಿ ಗುಡ್ ಆಗಿ ಇಂಪ್ರೂವ್ಮೆಂಟ್ ಆಗುತ್ತೆ. ನೋಡಿ ಇಷ್ಟೆಲ್ಲ ಮಾಹಿತಿ ಹೇಳಿರ್ತೀನಿ. ಮೋಸ್ಟ್ ಇಂಪಾರ್ಟೆಂಟ್ ಟಿಪ್ಸ್ ಇಲ್ಲಿದೆ. ದಯವಿಟ್ಟು ಯಾರೇ ಆಗಿರಲಿ ಲೇಡೀಸು ಕುಕ್ಕಿಂಗ್ ಚಾನಲ್ ಮಾಡೋರು ಇವೆಲ್ಲವನ್ನು ಫಾಲೋಅಪ್ ಮಾಡಬೇಕು. ನೋಡಿ ಯಾವುದೇ ಕಾರಣಕ್ಕೂ ಬೇರೆ ವಿಡಿಯೋ ತಗೊಂಡು ನಿಮ್ಮ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಬೇಡಿ. ಹೇಳಿ ಕೇಳಿ, ಕುಕ್ಕಿಂಗ್ ಚಾನಲ್ ಮಾಡೋರು ಈ 3 ಕಂಡೀಷನ್ ನೆನಪಿಟ್ಟು ಯಾವಾಗಲೂ ನೆನಪಲ್ಲಿರಬೇಕು. ನಿಮ್ಮದು ಕುಕ್ಕಿಂಗ್ ಚಾನಲ್ ಮಾಡಬೇಕಾದ್ರೆ ನೀವು ಯಾವುದೇ ರೆಸಿಪಿ ಮಾಡಿ ಓನ್ ವಾಯ್ಸ್ ಇರಬೇಕು, ಓನ್ ಪೇಸ್ ಇರಬೇಕು. ನಿಮ್ಮದೇ ಆಗಿರ್ತಕ್ಕಂಥ ಆಡು ಭಾಷೆ ಆಗಿರಲಿ, ಯಾವುದೇ ಭಾಷೆ ಆಗಿರಲಿ, ಮಂಗಳೂರು ಭಾಷೆ ಆಗಿರಲಿ, ಉಡುಪಿ ಭಾಷೆ ಆಗಿರಲಿ, ಮಂಡ್ಯ ಆಗಿರಲಿ, ದುರ್ಗ ಆಗಿರಲಿ, ಯಾವುದೇ ಭಾಷೆ ಆಗಿರಲಿ, ನಿಮ್ಮ ಓನ್ ಭಾಷೆಯಲ್ಲಿ ನೀವು ಕುಕ್ಕಿಂಗ್ ರೆಸಿಪಿಗಳನ್ನು ಹೇಳಿಕೆ ಅಂತ ನೀವು ಯಾವುದನ್ನ ಆ ಫುಡ್ಡನ್ನು ನೀವು ಪ್ರಿಪೇರ್ ಮಾಡಬೇಕಾಗುತ್ತೆ. ನೋಡಿ ಈ ಥರ ಮಾಡೋದ್ರಿಂದ ನಿಮಗೆ ಯೂಟ್ಯೂಬ್ ಕಡೆಯಿಂದ ಗುಡ್ ವಿಡಿಯೋ ಅಂತೇಳಿ ನಿಮಗೆ ರೆಕಗ್ನಿಷನ್ ಆಗುತ್ತೆ. ಮತ್ತು ನಿಮ್ಮ ಒಂದು ಯೂಟ್ಯೂಬ್ ವೀಡಿಯೋಸ್ ಕೂಡ ಭಾಳ 3 ವ್ಯೂಸು ಮತ್ತು 3 ಫಾಲೋವರ್ಸು ಕೂಡ ಬರುತ್ತೆ. ಆವಾಗ ನಿಮಗೆ ಸಕ್ಸಸ್ಫುಲ್ ಕೂಡ ನೀವು ಯೂಟ್ಯೂಬ್ ಚಾನಲಲ್ಲಿ ಕುಕ್ಕಿಂಗಲ್ಲಿ ನೀವು ಕಾಣ್ತೀರಾ. ಓಕೆ ಗೈಸ್, ನೆಕ್ಸ್ಟ್ ಮುಂದಿನ ವೀಡಿಯೋ ನಾನು ಬೇರೆ ಒಂದು ಕಂಟೆಂಟ್ ಟಾಪಿಕನ್ನು ನಾನು ನಾಳೆ ಹೇಳ್ತೀನಿ. ನೋಡಿ ಯಾರು ಹೊಸ ಯೂಟ್ಯೂಬರ್ಸ್ ಇರ್ತೀರೋ ಅವರಿಗೆ ವೆರಿ ಮೋಸ್ಟ್ ಕುಕ್ಕಿಂಗ್ ಚಾನಲ್ಗಂತೂ ವೆರಿ ಮೋಸ್ಟ್ ಯೂಸ್ಫುಲ್ ಈ ವಿಡಿಯೋವನ್ನು ಆದಷ್ಟು ನೋಡಿಬಿಟ್ಟು ಒಳ್ಳೆ ವೀಡಿಯೋಗಳನ್ನ ಚೆನ್ನಾಗಿ ಮಾಡಿ. ಮತ್ತು ಯಾವುದೇ ಇರತಕ್ಕಂಥ ಬೇರೆ ವೀಡಿಯೋಗಳನ್ನು ಕಾಪಿ ಮಾಡಿಬಿಡಿ. ಆರಾಮಾಗಿ ಖುಷಿಯಾಗಿ ಎಂಜಾಯ್ಮೆಂಟ್ ಮಾಡ್ಕೊಂಡು ಕುಕ್ಕಿಂಗನ್ನು ಮಾಡಿ. ರೆಸಿಪಿಗಳು ಮಾಡ್ಬೇಕಾದ್ರೆ ಆದಷ್ಟು ಇಂಗ್ರೀಡಿಯೆಂಟ್ಸ್ ನೀವು ಏನೇನು ಹಾಕ್ತೀರಾ ಪಲಾವ್ಗೆ ನೋಡಿ ಆ ಥರ ಎಲ್ಲ ಹೇಳ್ಕೊಂತ ಮಾಡೋದ್ರಿಂದ ನಿಮ್ಮದೇ ಓನ್ ವಾಯ್ಸಲ್ಲಿ ಮಾಡೋದ್ರಿಂದ ಏನಾಗುತ್ತೆ, ನಿಮಗೆ ಗುಡ್ ಕ್ರೆಡಿಟ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ನಿಮಗೆ ಬರುತ್ತೆ. ಎಲ್ಲವನ್ನು ನೀವು ಒಂದೊಂದೇ ಕ್ರೆಡಿಟ್ಗಳನ್ನ ತಗೊತೀರಾ. ಓಕೆ ಗಾಯ್ಸ್, ನೆಕ್ಸ್ಟ್ ಮುಂದಿನ ವೀಡಿಯೋಗೆ ನಾನು ಬೇರೆ ಒಂದು ಹೊಸ ಯೂಟ್ಯೂಬರ್ಸಿಗೆ ಬೇರೆ ವೀಡಿಯೋವನ್ನು ತರ್ತಾಯಿದ್ದೀನಿ, ಬೇರೆ ಒಂದು ಕಂಟೆಂಟ್ ತರ್ತಾಯಿದ್ದೀನಿ. ಓಕೆ, ಅಲ್ಲಿವರೆಗೂ ಟೇಕ್ ಕೇರ್. ನೋಡಿ ಆದಷ್ಟು ನಾನು ವೀಡಿಯೋಗಳನ್ನು ನೀವು ಫಾಲೋ ಮಾಡ್ತಾಯಿರಿ, ಹಾಗೂ ನಾನು ವೀಡಿಯೋಸನ್ನು ನೋಡ್ತಾಯಿರಿ, ಹಾಗೂ ಮತ್ತು ಲೈಕ್ ಕೂಡ ನೀವು ಮಾಡ್ತಾಯಿರಿ. ಓಕೆ ಗಾಯ್ಸ್, ಓಕೆ ಬಾಯ್, ಟೇಕ್ ಕೇರ್.